ಗಾಡಿ ಲೋಡಿಂಗ್ के बारे में पता चल गया है. ಗಾಡಿ ಲೋಡಿಂಗ್ ಬಗ್ಗೆ ಗೊತ್ತಾಗಿದೆ. ಯರಗಟ್ಟಿಗೆ ಹೋಗ್ಬೇಕಂತೆ. ಯರಗಟ್ಟಿ ಅಲ್ಲಿ ಶಿವಸಾಗರ್ ಶುಗರ್ ಆಗ್ರೋ ಇಂಡಸ್ಟ್ರೀಸಿಗೆ ಹೋಗಬೇಕು. ಮೋಸ್ಟ್ಲಿ ಶುಗರ್ ಲೋಡಿಂಗ್ ಇದ್ದಂಗಿದೆ. ಈಗ ಸದ್ಯ ನಿಂದಿರಿಸಿದ್ದೀವಿ ಊಟ ಮಾಡಲಿಕ್ಕೆ. ಖಾನಾವಳಿ ಹತ್ರ ಬಂದಿದ್ದೀವಿ, ತೋರಿಸ್ತೀವಿ ಇವತ್ತಿನ ಸ್ಪೆಷಲ್ ಖಾನಾವಳಿ ಊಟ. ಇದು ಬೆಳಗಾವಿಯಿಂದ ಯರಗಟ್ಟಿಗೆ ಹೋಗೋ ದಾರಿ. ಏರ್ಪೋರ್ಟ್ ರೋಡ್ ಕಡೆಯಿಂದ ಹೋಗ್ಬೇಕಂತೆ ಯರಗಟ್ಟಿಗೆಗೆ. ಸೊ ಈಗ ನಾವು ಓಂಕಾರ ದೇಸಿ ಖಾನಾವಳಿಗೆ ಬಂದಿದ್ದೀವಿ. ಊಟ ಮಾಡಿ ಹೋಗುವ. ಈಗ ಸದ್ಯ ಊಟ ಆರ್ಡ್ರ್ ಮಾಡಿದ್ದೀವಿ. ಡ್ರೈವರ್ ಸಾಹೇಬರು ಸಾದಾ ಊಟ ಮತ್ತು ಆಮ್ಲೆಟ್ ಆರ್ಡ್ರ್ ಮಾಡಿದ್ದಾರೆ. ಆಮ್ಲೆಟ್ ಆರ್ಡ್ರ್ ಮಾಡಿದ್ದಾರೆ. ಸಾದಾ ಊಟ ಆಮ್ಲೆಟ್ ಆರ್ಡ್ರ್ ಮಾಡಿದ್ವಿ. ನೋಡೋಣ ಊಟ ಮಾಡಿ. ನಾನು ಎಗ್ ಫ್ರೈಡ್ ರೈಸ್ ಊಟ ಸಾದಾ ಊಟ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀನಿ. ಸಾದಾ ಊಟ ಹೆಂಗಿದೆ ನೋಡ್ಬೇಕಂತ ಟ್ರೈ ಮಾಡ್ತಾರೆ ಬೆಳಗಾಮದಲ್ಲಿ ಸಾದಾ ಊಟ ತಿಂದಿಲ್ಲ ಯಾವಾಗಲೂ. ಸರಿ ನೋಡುವ ಬನ್ನಿ. ಆರ್ಡ್ರ್ ಬಂದಿದ್ಮೇಲೆ ಏನು ಸಿಗುತ್ತೆ ಇಲ್ಲಿ. दो चपाती, ये चिकन शेरवा, ये दाल, ये आलू पल्ल्या, कांदा, नींबू, अचार, ये फली का पाउडर, ये सभी आइटम मिक्स है इसमें. और छोटे कप में दही भी मिल गया. आइटम अच्छा है. ನಮ್ಮದು ಎಗ್ ರೈಸ್ ಬಂದುಬಿಟ್ಟಿದೆ. ಎಗ್ ರೈಸಲ್ಲಿ ಚಿಕನ್ ಶೇರ್ವಾ, ಉಳ್ಳಾಗಡ್ಡೆ ಎಲ್ಲ ಕೊಟ್ಟಿದ್ದಾರೆ. ಆಯ್ತು, ಇವಾಗ ಬ್ಯಾಟಿಂಗ್ ಮಾಡೋದೆ. ಮಸ್ತ್ ಮಾಡಿದಂಗೆ ಇದ್ದಾರೆ. ವಾಸನೆ ಅಂತೂ ಸೂಪರ್ ಬರ್ತಾಯಿದೆ. ಸೂಪರ್ ಟೇಸ್ಟ್. ಊಟ ಮಾಡಿ ಈಗ ಹೋಗೋದೆ. ನಮ್ಮದು ಎಗ್ ರೈಸ್ ಫಿನಿಶ್. ಡ್ರೈವರ್ ಸಾಹೇಬರು ಇನ್ನೂ ಊಟ ಮಾಡ್ತಾಯಿದ್ದಾರೆ. ಖಾರ ಹತ್ತಿದಂಗಿದೆ ಡ್ರೈವರ್ ಸಾಹೇಬ್, ಅದಕ್ಕೆ ಊಟ ಮಾಡ್ತಾಯಿದ್ದಾರೆ. ನಿಧಾನ ಊಟ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ ಊಟ, ಸ್ಟೈಲ್ ಚೆನ್ನಾಗಿದೆ, ಟೇಸ್ಟ್ ಕೂಡ ಇದೆ. ಸರಿ, ಈಗ ಡ್ರೈವರ್ ಸಾಹೇಬ್ ಊಟ ಆದಮೇಲೆ ಹೊರಡೋದು. ಯರಗಟ್ಟಿ ಹೋಗ್ಬೇಕೀಗ. ಯರಗಟ್ಟಿ ಇವಾಗ ನಾವು ಫ್ಯಾಕ್ಟ್ರಿ ಹತ್ರ ಬಂದಿದ್ದಾಯಿತು. ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದಾಯಿತು. ಡ್ರೈವರ್ ಸಾಹೇಬರು ಹೋಗಿದ್ದಾರೆ ಡಿ ಒ ರೆಡಿ ಮಾಡ್ಸ್ಕೊಂಬರ್ಲಿಕ್ಕೆ. ಡಿ ಒ ಬಂದಿದ್ಮೇಲೆ ಒಳಗಡೆ ಬಿಡೋದು. ಗಾಡಿ ಭಾಳ ಇದೆ. ಗಾಡಿ ಇವತ್ತು ಲೋಡ್ ಆಗೋದು ಡೌಟೇ. ನೋಡೋಣ, ಆದರೆ ಆಯಿತು, ಇಲ್ಲಾಂದರೆ ಊಟ ಮಾಡಿ ಮಲ್ಕೊಂಬಿಡೋದು ಅಷ್ಟೇ. ಚೆನ್ನಾಗಿ ರೆಸ್ಟ್ ಆದ್ರೆ ಆಗುತ್ತೆ. ಈ ಫ್ಯಾಕ್ಟ್ರಿ ಹೆಸರು ಶಿವಸಾಗರ್ ಶುಗರ್ ಪ್ರಾಜೆಕ್ಟ್ ಅಂತ. ಅಲ್ಲಲ್ಲ, आज दाल चावल बनेगा फिर से,
क्योंकि आज प्लानिंग कुछ और था हम लोगों का और हुआ कुछ और है। सोचा था कि आज गाड़ी लोड हो जाएगा लेकिन नहीं हुआ, इसीलिए दाल चावल बना रहा है ड्राइवर साहब अभी। आज बन रहा है पालक का दाल। सब कुछ जो डालना था डाल दिया इसमें। क्या क्या डाला है ड्राइवर साहब? इसमें डाला है पालक, मेथी, दाल, टमाटर, प्याज, लहसुन, हल्दी, जीरा, थोड़ा हम स्टाइल से अच्छा रहता बोल के अदरक को 3 मसाला डाला है। अदरक लहसुन पेस्ट डाला है। एक कोथिमीर मसाला भी डालेंगे क्या? सभी आइटम आ गए। नमक बाद में डालेंगे, नहीं बोले तो नमक डाल दिया तो दाल नहीं गलेगा। पानी भी डाल दिया है। ज़्यादा नहीं बनाने का, कम बनाने का। लास्ट टाइम ವೇಸ್ಟ್ ಹೋಗ್ಯಾ, ಲಾಸ್ಟ್ ಟೈಮ್ ವೇಸ್ಟ್ ಆಗಿದೆ, ಅದಕ್ಕೆ ಸ್ವಲ್ಪ ಮಾಡ್ತಾ ಇದೀವಿ ಈ ಸರ್ತಿಗೆ. ನಾಳೆ ಮಧ್ಯಾಹ್ನಕ್ಕೆಲ್ಲ ಆಗೋಗ್ಬಿಡ್ಬೇಕು, ಇಲ್ಲಾಂದ್ರೆ ಈ ಲೋಡಿಂಗ್ ಮುಗಿಯೋಷ್ಟೊತ್ತಿಗೆ ಆಗೋಗ್ಬಿಡ್ಬೇಕು ಬೇಳೆ. ಆಯ್ತು, ನೀರು ಹಾಕಿದ್ದಾಯ್ತು, ಇನ್ನು ಮುಚ್ಚಿಟ್ಬಿಡೋದೆ ಕುಕ್ಕರ್. 3 ವಿಸಿಲ, 3 4 3 ವಿಸಿಲ್. ರೈಟ್. ಆಹಾ, ಬಿಸಿ ಬಿಸಿ ಅನ್ನ ಬೇಳೆ ರೆಡಿ ಆಗಿಬಿಟ್ರೆ ಬೇಳೆ ಹೈ ಫ್ಲೇಮಿಗೆ ಇಟ್ಟು 3 ವಿಸಿಲ್ ಕುದಿಸ್ಬಿಡೋದು. ಇದಾದಮೇಲೆ ಬೇಳೆ ಮುಗಿಯುತ್ತೆ, ಅಡುಗೆ ಪ್ರೋಗ್ರಾಮು ಮುಗಿದೋಗುತ್ತೆ. ಇದಿಷ್ಟು ಎದಕ್ಕೆ ಅಂತಂದರೆ ಒಗ್ಗರಣೆ ಹಾಕೋಕ್ಕೆ. तड़का डालने के लिए सब कुछ बना के रखा है लास्ट में. ಆ ಕಡೆ ಗಾಡಿಯವರು ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮ್ಮ ಮಕ್ಕನೇ ಕಾಣ್ತಾ ಇಲ್ಲಲ್ಲ, ಮೊಬೈಲ್ ಟಾರ್ಚ್ ಬಿಡ್ರಿ ನೀವು ಪಕ್ಕದ ಮೇಲೆ. ಅದ ನೋಡಪ್ಪ, ಇವಾಗ ಮಿಂಚಾಕತ್ತೀನಿ ನೋಡಿ. ನೀವು ಏನು ನಿಮ್ಮ ಹೆಸರು? ಸಂಜೀವ್ ರೆಡ್ಡಿಯಾ? ಕಡಪದವ್ರಾ ನೀವು? ಗದಗ್ನವ್ರೇನ್ರಿ? ಥ್ಯಾಂಕ್ಸ್ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹೆಲ್ಪ್ ಮಾಡಿದ್ಯಾ? ಧನ್ಯವಾದಗಳು. ಹಿಂಗೆ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ. ಏನಣ್ಣ? ಅಲ್ಲೇ ಲೋಕಲ್ನಾಗ ಮಾಡ್ಬೇಕು ಡ್ಯೂಟಿ ಅವನು, ಹಂಗಾಗಿ ಮತ್ತೆ ಸ್ವಲ್ಪ ಹುಷಾರು ತರ ಮಾಡ್ತೀವಿ. ಇಲ್ಲ ಕರೆ ಹೋದ್ರೆ ಪ್ರತಿ ಟ್ರಿಪ್ ಕೇಳ ಸಕ್ರಿ ಮಾಡ್ಕೊಂಡು ಫಸ್ಟ್ ಕ್ಲಾಸ್.
तड़का देने के लिए तेल डाल रहे हैं। वैरायटी बस छोड़ डालो। ಕರಿಬೇವು, ಎಡವಟ್ಟಿಗೆ ಆಗ್ಬಿಡು. ಉಳ್ಳಾಗಡ್ಡೆ, ಉಳ್ಳಾಗಡ್ಡೆ ಹಬ್ಬಗಳು ಕಟ್ ಇದು ಮೆಣಸಿನ್ಕಾಯಿ ಎದಕ್ಕೆ ಫ್ರೈ ಮಾಡಿ ತೆಗೆದಿದ್ದೀವಿ ಅಂದರೆ ಅನ್ನ ಚತುರ್ಥಿನ. ಇವತ್ತಿನ ಬೇಳೆ ಪಲ್ಕುಂ ಪಲ್ಯ ಬೇಳೆ, ಡ್ರೈವರ್ ಸ್ಟೈಲ್ ಪಲ್ಕುಂ ಪಲ್ಯ ಬೇಳೆ. ಯಾರು ಲಗ್ ಮಾಡಲ್ಲ ನಮ್ಮ ಸೈಡ್. ಲೈಲ್ಯಾಂಡ್ ಇದೆ. ಬೇಳೆ ಬಿಸಿ ಮಾಡಿ ಬ್ಯಾಟಿಂಗ್ ಮಾಡೋದು ಈಗ. ಮಾಡ್ಕೊಡ್ತೀನಿ, ಟೆನ್ಷನ್ ತಗೋ. ಏನು ಅದು ಒಂದು ಹಿಂಗೈತೆ, ಅದು ತೆಗೆದ್ಬಿಟ್ಟೆ. ಸರಿಗಿಲ್ಲ ಅದು, ಕುಂದ್ರಂಗಲ್ಲ. ಮೆಕ್ಯಾನಿಕ್ ಆತ ಮೊದಲು. ನೀನು ಹೇಳಿದೆಲ್ಲ ಟ್ರಾಲರ್ ನೋಡಿದ್ದೆ ಹೊಡಿತಾರ ಅವ್ರು ಅಂತ. ಅದೇ ಕಂಪ್ನಿ. ಆ ಟೈಮ್ನಾಗ ನಾವು ಮೆಕ್ಯಾನಿಕ್, ಇವ್ರು ಡ್ರೈವರ್. ಹಂಗಾಗಿ ಫ್ರೆಂಡ್ ಆಗಿರೋದು. ಇಟ್ಕೋಣ ಪ್ಲೇಟ್ ಇಟ್ಕೋಣ. ನಗದಿಲ್ಲ ನೀವು? ಹೆಂಗ ಅನಿಸ್ತದಪ್ಪ ನಮ್ಮ ಜೊತೆ ಊಟ ಮಾಡೋದು? ಚೆನ್ನಾಗಿ ನಗ್ತಿಯಲ್ಲ ಮರ, ಯಾಕೆ ನಾಚ್ಕಂತಿ? ಮೇಲ್ ಜಾಸ್ತಿ ಸ್ವಲ್ಪ ನಕ್ಕಂತಾನೆ ಇರ್ಬೇಕು ಯಾವಾಗಲೂ. ಹೆಸರು ಬೇಳೆನೆ ಹೆಂಗೈತೆ ನಮ್ಮ ಊಟ? ಸೂಪರ್ सुपर। हम लोग का खाना गिना सब हो गया है, ಊಟ ಗಿಟ ಎಲ್ಲ ಆಗಿದೆ ನಮ್ಮದು. ಈಗ ಏನಿಲ್ಲ, ರಾತ್ರಿ ಹೊತ್ತು ಲೋಡ್ ಕೂಡ ಆಗಲ್ಲ ಅಂತೆ ಗಾಡಿ, ಅದಕ್ಕೆ ನಾಳೆ ಗಾಡಿ ಲೋಡ್ ಆಗುತ್ತೆ, ಆವಾಗ ಒಳಗಡೆ ಹೋಗೋದು ತೋರಿಸ್ತೀವಂತೆ. ಆದರೆ ಲೋಡ್ಗೆ ಹೆಂಗಾಗುತ್ತೆ ಹೆಂಗಿಲ್ಲ ತೋರಿಸ್ತೀವಿ. ಈಗ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರಿಗೂ ಗುಡ್ ನೈಟ್. ನಿಮಗೆ ಎಲ್ಲರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಆಲ್ ಲೈಕ್ ಅವರ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡಿ.